ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 5ನೇ ವಚನ 4-5 ವಚನಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಗುಣಾತಿಶಯಗಳನ್ನು ಪ್ರಕಟಣೆ ಗ್ರಂಥ ಪ್ರಾರಂಭದಲ್ಲಿ ಭಕ್ತನಾದ ಯೋಹಾನನು ಆತನನ್ನು ಪ್ರಕಟಪಡಿಸುವಂಥದ್ದನ್ನು ನಾವು ಕಾಣ್ತೇವೆ. ಅದರ ಉದ್ದೇಶವೇನೆಂದರೆ, ಈ ಒಂದು ಮಹಾನ್ ಗ್ರಂಥ, ಪ್ರಕಟಣೆಯ ಗ್ರಂಥ, ಎಲ್ಲ ಪ್ರವಚನಗಳ ರಾಜಗ್ರಂಥ, ಅಂತ್ಯದಲ್ಲಿರುವಂಥ ಈ ಗ್ರಂಥ ಅಂತ್ಯಕಾಲದ ಸಂಗತಿಗಳನ್ನು ನೆರವೇರಿಸುವಂಥದ್ದು ಅಥವಾ ತಿಳಿಸುವಂಥದ್ದು. ಈ ಸಂಗತಿಗಳನ್ನು ಕುರಿತು ಬರೆಯುವುದಕ್ಕಿಂತ ಮುಂಚೆ ಒಂದು ಪೀಠಿಕೆಯನ್ನು ಕೊಡ್ತಾನೆ. ಸಹೋದರ ಸೈಮನ್ ಅಣ್ಣವರು ನನಗೆ ಸಪ್ತ ಸಭೆಗಳ ಸಂದೇಶ 7 ಸಭೆಗಳನ್ನು ಕುರಿತು ಮುಕ್ತಾಯ ಮಾಡಲಾಯಿತು ಮತ್ತು ಈಗ ಮಾತನಾಡ್ಲಿಕ್ಕಂತ ಹೇಳಿದಿರಿ, ಯಾವ ವಿಷಯವನ್ನು ತೆಗೆದುಕೊಳ್ಳಲಿ ಅಂತ ಹೇಳಿದಾಗ ಪ್ರಕಟಣೆ ಗ್ರಂಥ ಪೀಠಿಕೆಯನ್ನು, ಮುನ್ನುಡಿಯನ್ನು ತೆಗೆದುಕೊಂಡು ದೇವರ ವಾಕ್ಯದಲ್ಲಿ ಮಾತನಾಡಿ ಎಂಬುದಾಗಿ ಹೇಳಿದರು. ಅದಕ್ಕಾಗಿ ಪುನಃ ಪ್ರವೇಶ ಮಾಡಲಿಕ್ಕಾಗುವಂತೆ ದೇವರ ಅವಕಾಶ ಕೊಟ್ಟಿದ್ದಕ್ಕಾಗಿ ಕರ್ತನಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಒಂದೊಂದು ವಚನವನ್ನು ನಾವು ಧ್ಯಾನಿಸುವಾಗ ನಮ್ಮ ದೃಷ್ಟಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಆತನ ದೈವತ್ವದ ಮಹತ್ವವನ್ನು ಅರ್ಥಕೊಳ್ಳಬೇಕು. ಈ ಜಗತ್ತಿಗೆ ಆತನ ಒಡೆತನ, ಆತನ ಪ್ರಭುತ್ವ, ಆತನ ಅಧಿಕಾರ ಎಷ್ಟು ಸಮಂಜಸವಾಗಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ದೇವರ ಉದ್ದೇಶ, ದೇವರ ಚಿತ್ತ ಹೇಗೆ ನೆರವೇರಿಸಲ್ಪಡುತ್ತದೆ ಎಂಬುದಾಗಿ ನಾವು ಅರ್ಥಕೊಳ್ಳಬೇಕು. ಕಳೆದ 2-3 ಸಂದೇಶಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಗುಣಾತಿಶಯಗಳನ್ನು ನಾವು ಪ್ರಕಟ ಮಾಡಿಕೊಳ್ಳುತ್ತಾ ನಾವು ಅಧ್ಯಯನ ಮಾಡ್ತಾ ಬಂದಿದ್ದೇವೆ. ನಾನು ಓದ್ತೇನೆ. ಯೋಹಾನ ಬರೆದ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 4-5 ವಚನಗಳನ್ನು ನಾನು ಓದ್ತೇನೆ. ಆಸ್ಯ ಸೀಮೆಯಲ್ಲಿರುವ 7 ಸಭೆಗಳಿಗೆ ಯೋಹಾನನು ಬರೆಯುವುದೇನೆಂದರೆ, ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿರುವ ಆತನಿಂದ ಮತ್ತು ಆತನ ಸಿಂಹಾಸನದ ಮುಂದಿರುವ 7 ಆತ್ಮಗಳಿಂದ ಮತ್ತು ನಂಬತಕ್ಕ ಸಾಕ್ಷಿಯು, ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು, ಭೂರಾಜರ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನಿಂದ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಯೋಹಾನನು ಸರಳವಾಗಿ, ಜಸ್ಟ್ ಸಿಂಪ್ಲಿ ಯೇಸು ಕ್ರಿಸ್ತನಿಂದ ನಿಮಗೆ ಕೃಪೆ ಶಾಂತಿ ಉಂಟಾಗಲಿ ಎಂಬುದಾಗಿ ಹೇಳಲಿಲ್ಲ. ಪರಂತು ಅದರ ಬದಲಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಹಾನ್ ಗುಣಾತಿಶಯಗಳನ್ನು, ಆತನ ಆತ್ಮೀಯತೆಯ, ಆತನ ಆ ಒಂದು ಏನು ಅದ್ಭುತವಾದಂಥ ಆತನ ದೈವತ್ವದ ಮಹತ್ವವನ್ನ ಒಂದೊಂದು ಪದದಲ್ಲಿ ವಿವರಿಸಿರುವಂಥದ್ದನ್ನು ನಾವು ಧ್ಯಾನಿಸ್ಕೊಳ್ತಾ ಬಂದೆವು. ಮೊದಲನೇದಾಗಿ ನಾವು ಧ್ಯಾನಿಸಿದೆವು ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿರುವ ಆತನು. ಅಂದರೆ ಈಸ್ ಎನ್ ಎಟರ್ನಲ್ ಗಾಡ್. ನಿನ್ನೆ ಇದ್ದು ಇಂದಿಲ್ಲದಿರೋನಲ್ಲ, ಅಥವಾ ಇಂದು ಇದ್ದು ನಾಳೆ ಇಲ್ಲದೆ ಇರುವಂಥವನಲ್ಲ. ಇರುವಾತನು, ಎಂದೆಂದಿಗೂ ಇರುವಾತನು. ಹಿ ಈಸ್ ಎನ್ ಎಕ್ಸಿಸ್ಟಿಂಗ್ ಗಾಡ್. ಆತನು ಸರ್ವೋನ್ನತನು. ಆ ವಿಷಯವನ್ನು ಧ್ಯಾನಿಸಿದೆವು, ನಂಬರ್ 1. ಎರಡನೇದಾಗಿ ಸಿಂಹಾಸನದ ಮುಂದಿರುವ 7 ಆತ್ಮಗಳು. ಆ 7 ಆತ್ಮಗಳು ಎಂಬುದಾಗಿ ಹೇಳುವಾಗ 7 ಆತ್ಮೀಯ ದೇವರಾತ್ಮನ ಗುಣಲಕ್ಷಣಗಳನ್ನು ಹೊಂದಿದಂಥವನು ಎಂಬುದನ್ನು ನಾವು ಧ್ಯಾನಿಸಿಕೊಂಡೆವು. ಮೂರನೇದಾಗಿ ನಂಬತಕ್ಕ ಸಾಕ್ಷಿ, ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನು ಕುರಿತು ಸಾಕ್ಷಿ, ಮತ್ತು ಯೋಹಾನನು, ಸ್ನಾನಿಕನಾದ ಯೋಹಾನನು ನೀಡಿರುವ ಸಾಕ್ಷಿಯನ್ನು ಉಲ್ಲೇಖಿಸಿ ಕರ್ತನಾದ ಯೇಸು ಕ್ರಿಸ್ತನ ಆತನ ದೈವತ್ವ, ಆತನ ಅಸ್ತಿತ್ವ, ಆತನ ಮಹತ್ವ ಕುರಿತು ಸಾಕ್ಷಿಯನ್ನು ಕೇಳಿಸಿಕೊಂಡೆವು. 4ನೇದಾಗಿ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು. He is the one who has risen from the dead. ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಎಂಬುದಾಗಿರುವಂತಹ ವಿಷಯವನ್ನ ನಾವು ಸತ್ಯವೇದದಲ್ಲಿ ಆಯಾ ವಚನಗಳನ್ನು ಆಧಾರ ಮಾಡಿಕೊಂಡು ಧ್ಯಾನಿಸಿಕೊಂಡೆವು. ಪ್ರಿಯರೇ, ಆತನ ಪುನರುತ್ಥಾನವು ಇಲ್ಲದೆ ಹೋಗಿದ್ದರೆ
ನಮ್ಮ ಸುವಾರ್ತೆಗೆ ಬಲವೇ ಇರುತ್ತಿರಲಿಲ್ಲ. ಮರಣವು ಆತನನ್ನು ಮುಚ್ಚಿಡ್ಲಿಕ್ಕಾಗ್ತಿಲ್ಲ. ಮರಣಾಧಿಕಾರಿಯಾದ ಸೈತಾನನನ್ನು ಮರಣದಿಂದಲೇ ಸೋಲಿಸಿರುವಂತಹ ಮಹಾನ್ ದೇವರು, ಸೃಷ್ಟಿಕರ್ತನಾದ ದೇವರು, ವಿಮೋಚನಕರ್ತನಾಗಿ ಮನುಷ್ಯರ ಪಾಪ ಪರಿಹಾರಕ್ಕೋಸ್ಕರವಾಗಿ ಕಲ್ವಾರಿ ಕ್ರೂಜಿನಲ್ಲಿ ಆತನು ಮರಣ ಹೊಂದಿದ್ದು ಮಾತ್ರವಲ್ಲ, ಹೂಣಲ್ಪಟ್ಟು 3ನೇ ದಿನ ಆತನು ಪುನರುತ್ಥಾನ ಹೊಂದಿ ಎದ್ದು ಬಂದಿರುವ ದೇವರು ಎಂಬುದಾಗಿರುವಂತಹ ಸಂಗತಿಗಳನ್ನ ಧ್ಯಾನಿಸಿಕೊಂಡೆವು. ಇವತ್ತು 5ನೇದಾಗಿ ಭೂರಾಜರ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನು ಎಂಬುದನ್ನು ನಾವು ಧ್ಯಾನಿಸ್ತೇವೆ. ಪ್ರಿಯರೇ, ಭೂರಾಜರ ಒಡೆಯನು, ಇದು ಇನ್ನೊಂದು ಭಾಷಾಂತರದಲ್ಲಿ ಭೂ ಅರಸರ ಅಧಿಪತಿ, ಇಂಗ್ಲಿಷ್ ಭಾಷೆಯಲ್ಲಿ ರೂಲರ್ ಆಫ್ ದ ಕಿಂಗ್ಸ್ ಆಫ್ ದಿ ಅರ್ತ್. ಈ ಭೂಮಿ ಮೇಲೆ ರಾಜ್ಯವನ್ನು ಆಳುವಂತವರೇ ರಾಜರು ಎಂಬುದಾಗಿ ತಿಳ್ಕೊಂಡಿದ್ದಾರೆ. ಆದರೆ ಆ ರಾಜರನ್ನ ಆಳುವ ಆ ಒಡೆಯನಿದ್ದಾನೆ, ಭೂರಾಜರ ಒಡೆಯನು. ಅದ್ಭುತವಾದಂತಹ ಹೆಸರು, ಅದ್ಭುತವಾದಂತಹ ಪದ ಕನ್ನಡ ಭಾಷೆಯಲ್ಲಿ ಉಪಯೋಗಿಸಲ್ಪಟ್ಟಿದೆ. ಅವನು ಭೂಮಿಯಲ್ಲಿ ರಾಜನಾಗಿದ್ದರೂ ಅವನು ಹೇಗೆ ರಾಜ್ಯ ಭಾರವನ್ನು ಮಾಡಬೇಕೆಂಬುದರ ಒಂದು ಅರಿವು ಗ್ರಹಿಕೆ ಉಂಟು ಮಾಡುವಂಥವನು, ತನ್ನ ಸ್ವಾಧೀನದಲ್ಲಿಟ್ಟುಕೊಂಡು ನಡೆಸುವಂಥವನು ಸರ್ವೋನ್ನತನಾದ ದೇವರು ತಾನೆ. ಅದಕ್ಕೆ ಭಕ್ತನಾದ ಸೊಲೊಮೋನನು ಹೇಳ್ತಾನೆ, ಜ್ಞಾನೋಕ್ತಿಗಳು 21ನೇ ಅಧ್ಯಾಯ 1ನೇ ವಚನ. ದಯಮಾಡಿ ಯಾರಾದರೂ ತೆಗೆದರೆ ಓದ್ಬೋದು. ಆತನ ಮಹತ್ವ ಏನೆಂಬುದು ನಾವೆಲ್ಲ ಗಮನಿಸ್ತೇವೆ. ಜ್ಞಾನೋಕ್ತಿಗಳು 21ನೇ ಅಧ್ಯಾಯ 1ನೇ ವಚನ. ರಾಜನ ಸಂಕಲ್ಪಗಳು ಯೆಹೋವನ ಕೈಯಲ್ಲಿ ನೀರಿನ ಕಾಲುವೆಗಳಂತೆ ಇವೆ. ತನಗೆ ಬೇಕಾದ ಕಡೆಗೆ ತಿರುಗಿಸುತ್ತಾನೆ. ಹೌದು ಸಿಸ್ಟರ್, ಥ್ಯಾಂಕ್ ಯು ಸಿಸ್ಟರ್, ಚೆನ್ನಾಗಿ ಓದಿದ್ರಿ. ತನಗೆ ಬೇಕಾದ ಕಡೆಗೆ ತಿರುಗಿಸುವ ಹಾಗೆ. ಅಷ್ಟೇ ಸಿಸ್ಟರ್, ಸಾಕು, ಥ್ಯಾಂಕ್ ಯು. ಆತನು, ಆ ಅರಸರು, ಆ ರಾಜರು, ಅವರು ನೀರಿನ ಕಾಲುವೆಗಳನ್ನ ಒಬ್ಬ ವ್ಯವಸಾಯ ಮಾಡುವವನು ಯಾವ ರೀತಿ ತಿರುಗಿಸ್ತಾನೋ ಹಾಗೆ ಆ ನೀರು ತಿರುಗುವ ಹಾಗೆ ಈ ಭೂರಾಜರನ್ನ ತಿರುಗಿಸುವಂತವನು, ಅವರ ಸಂಕಲ್ಪಗಳನ್ನು ತಿರುಗಿಸುವಂತ ಮಹಾನ್ ದೇವರು ಆತನು. ಈ ಭೂರಾಜರ ಒಡೆಯನಾಗಿರುವ ಯೇಸು ಕ್ರಿಸ್ತನ ಆಧಿಪತ್ಯವೇನು? ನಾವು ಈ 2 ಅಂಶಗಳಲ್ಲಿ ಈ ದಿನ ಧ್ಯಾನ ಮಾಡೋಣ. ಮೊದಲನೇದಾಗಿ, ಭೂರಾಜರ ಒಡೆಯನಾಗಿರುವ ಯೇಸು ಕ್ರಿಸ್ತನ ಆಧಿಪತ್ಯ ಏನು? ಆತನ ಆಧಿಪತ್ಯ ಎಂತದ್ದು? ಆತನ ಮಹತ್ವ ಎಂತದ್ದು? ಆತನ ಗುಣಾತಿಶಯಗಳೇನು? ಯಾಕೆ ಯೋಹಾನನು ಈ ಮಾತಲ್ಲಿ ನಮಗೆ ಉಲ್ಲೇಖ ಮಾಡಿ ಹೇಳ್ತಿದ್ದಾನೆ, ಭೂರಾಜರ ಒಡೆಯನು ಅಂದ್ರೆ ಗಮನಿಸ್ಕೊಳ್ತೇವೆ ನಾವು ಆತನ ಒಂದು ಆಧಿಪತ್ಯ ಹೇಗಿದೆ ಎಂಬುದನ್ನು. ದಯಮಾಡಿ ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನಿಂದ 16ನೇ ವಚನದಲ್ಲಿ ನಾವು ಈ ವಿಷಯಗಳನ್ನು ಕಾಣ್ತೇವೆ. ಭೂರಾಜರ ಒಡೆಯನು ಎಂಬುದಾಗಿ ಹೇಳುವಾಗ ಆತನ ವೈಶಿಷ್ಟ್ಯತೆ ಏನು, ಆತನ ಸ್ಪೆಷಾಲಿಟಿ ಏನು ಎಂಬುದನ್ನು ನಾವು ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ರಿಂದ 16 ವಚನಗಳನ್ನ ನಾವು ಗಮನಿಸಿ ನೋಡುವುದಾದ್ರೆ ಕಾಣ್ತೇವೆ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಆ ಕುಮಾರನಲ್ಲಿ ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ. ಭೂಪರಲೋಕಗಳಲ್ಲಿರುವ ದೃಶ್ಯವಾದವುಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು.
ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ಥ್ಯಾಂಕ್ ಯು ಸಿಸ್ಟರ್. ಇನ್ನು ಮುಂದಕ್ಕೆ ಓದ್ತೀರಾ? ಓದ್ತೀವಿ. ಆತನು ಸಮಸ್ತಕ್ಕೂ ಆಧಾರಭೂತನು, ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸು. ಆತನು ಆದಿಸಂಭೂತನು, ಎಲ್ಲದರಲ್ಲಿ ಪ್ರಮುಖನಾಗುವಂತೆ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಆತನೇ. ತಂದೆಯಾದ ದೇವರು. ಸಾಕು ಸಿಸ್ಟರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಬಹಳ ಸ್ಪಷ್ಟವಾಗಿ ಓದಿದ್ರಿ. ಪ್ರಿಯರೇ, ನಾವು ಈ ವಾಕ್ಯವನ್ನು ಧ್ಯಾನಿಸುವ ಈ ಸಬ್ ಟೈಟಲ್ ಕೆಳಗಡೆ ಅರ್ಥ ಮಾಡಿಕೊಳ್ಳೋದೇನೆಂದ್ರೆ, ಭೂರಾಜರ ಒಡೆಯನಾಗಿರುವ ಯೇಸು ಕ್ರಿಸ್ತನ ಮಹತ್ವ, ಆತನ ಆಧಿಪತ್ಯ ಏನು ಎಂಬುದು ನೋಡುವಾಗ ನಾವು ಹಲವು ಗುಣಲಕ್ಷಣಗಳಲ್ಲಿ ಕಾಣ್ತೇವೆ. ಅದೃಶ್ಯ ದೇವರ ಪ್ರತಿರೂಪನು, ದೇವರ ಅದೃಶ್ಯನು, ಆತ್ಮಸ್ವರೂಪಿ. ಮನುಷ್ಯರು ಯಾರು ನೋಡ್ಲಿಕ್ಕೆ ಆಗುವುದಿಲ್ಲ ಆತನನ್ನು, ಆದರೆ ಆತನ ಪ್ರತಿರೂಪವಾಗಿ ಕರ್ತನಾದ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದನು. ಅಷ್ಟು ಮಾತ್ರ ಹೇಳೋದಕ್ಕೆ ಆತನು ಮೊದಲು ಇದ್ದವನು ಅಲ್ವಾ? ಇಲ್ಲ, ಆತನು ಮೊದಲು ಇದ್ದವನು. ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರ ಸ್ಥಾನ ಇದ್ದವನು. ನೋಡ್ರಿ, ಅಪೊಸ್ತಲನಾದ ಪೌಲನು ಎಷ್ಟು ಚೆನ್ನಾಗಿ ಕರ್ತನಾದ ಯೇಸು ಕ್ರಿಸ್ತನ ಆ ದೈವತ್ವದ ಮಹತ್ವನ ಅರ್ಥ ಮಾಡಿಕೊಂಡು ಈ ಒಂದು ಭೂರಾಜರ ಒಡೆಯನ ಆ ಒಡೆತನ ಮಾಡುವ ಆತನ ಆಧಿಪತ್ಯ ಎಷ್ಟು ದೊಡ್ಡದು, ಎಷ್ಟು ಮಹತ್ತಾದದ್ದು ಎಂಬುದನ್ನ ಇಲ್ಲಿ ವರ್ಣಿಸುವಂಥದ್ದು ನಾವು ಕಾಣ್ತೇವೆ. ಅಷ್ಟು ಮಾತ್ರವಲ್ಲ, ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದ್ದು ಮಾತ್ರವಲ್ಲ, ದೃಶ್ಯವಾಗುವ ಅಂದ್ರೆ ಕಾಣುವಂಥವುಗಳು, ಅದೃಶ್ಯ ಕಾಣದೇ ಇರುವಂತಹ ಸಿಂಹಾಸನಗಳು. ಕೆಲವು ಸಿಂಹಾಸನಗಳು ಕಾಣುತ್ತವೆ, ಈ ಲೋಕದಲ್ಲಿ ಇದ್ದಾರೆ ಸಿಂಹಾಸನಾಧೀಶನಾಗಿರುವವರು. ಆದರೆ ಕಾಣದೇ ಇರುವಂತ ಒಂದು ಸಿಂಹಾಸನ ಇದೆ, ಉನ್ನತೋನ್ನತ ಸಿಂಹಾಸನ ಇದೆ. ಆ ಸಿಂಹವು ದೃಶ್ಯ ಅದೃಶ್ಯ ಸಿಂಹಾಸನಗಳು, ಪ್ರಭುತ್ವಗಳು, ಸರ್ಕಾರಗಳು, ದೊರೆತನಗಳು, ಅಧಿಕಾರಗಳು ಸಮಸ್ತಕ್ಕೂ ಆಧಾರಭೂತನು. ದಟ್ ಮೀನ್ಸ್ ಎಲ್ಲದರ ಒಂದು ಇಂಟಿಗ್ರಲ್ ಪಾರ್ಟ್ ಕರ್ತನಾದ ಯೇಸು ಕ್ರಿಸ್ತನು. ಈ ಸಮಸ್ತಕ್ಕೆ ಆತನು ಆಧಾರಭೂತನು. ದಟ್ ಈಸ್ ದ ಎಟರ್ನಲ್ ಗಾಡ್. ನಾವು ನಂಬಿರುವ ದೇವರು ಆತನೇ ಆಗಿದ್ದಾನೆ. ನಮ್ಮೆಲ್ಲರ ಸಂಕಷ್ಟ, ಸಮಸ್ಯೆ, ಬಾಧೆ, ನೋವು ಇದೆಲ್ಲವೂ ಕೂಡ ಆತನ ಒಂದು ನಿಯಂತ್ರಣೆಯಲ್ಲಿ ಉಂಟು. ಈಗಾಗಲೇ ಸಹೋದರ ಹೇಳಿದ ಹಾಗೆ ನಾವು ಆಯಾ ಸಂದರ್ಭಕ್ಕೆ ಪ್ರಾರ್ಥಿಸುವಂತ ಒಂದು ಆಕ್ಸೆಸ್, ಒಂದು ಅವಕಾಶ, ಒಂದು ಧನ್ಯತೆ, ಒಂದು ಭಾಗ್ಯ ನಮಗೆ ಸಿಕ್ಕಿದೆ. ನಾವು ಪ್ರಾರ್ಥಿಸಲು, ನಾವು ಮೊರೆ ಇಡಲು, ನಮ್ಮ ಪ್ರಾರ್ಥನೆಗೆ ಪ್ರತ್ಯುತ್ತರ ನೀಡುವ ನಮ್ಮ ಒಡೆಯನು ಎಷ್ಟು ದೊಡ್ಡವನೆಂಬುದಾಗಿ ಕೊಲಸದವರಿಗೆ ಬರೆಯುತ್ತಾ ಅಪೊಸ್ತಲನಾದ ಪೌಲನು ಹೇಳ್ತಿದ್ದಾನೆ. ಪ್ರಿಯರೇ, ಸಮಸ್ತಕ್ಕೂ ಆಧಾರಭೂತನು, ಆದಿಸಂಭೂತನು ಮತ್ತು ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸು. ಆತನು ಶಿರಸ್ಸಾಗಿದ್ದಾನೆ. ಸಭೆ ಎಂಬ ದೇಹಕ್ಕೆ ಆತನ ಶಿರಸ್ಸು. ಇದು ಕರ್ತನಾದ ಯೇಸು ಕ್ರಿಸ್ತನ ಒಂದು ಗುಣಾತಿಶಯಗಳನ್ನ ಯೋಹಾನನು ಪೀಠಿಕೆ ರೂಪದಲ್ಲಿ ಹೇಳುತ್ತಾ 5 ಲಕ್ಷಣಗಳನ್ನು ಹೇಳಿ ಕೊನೆಯಲ್ಲಿ ಭೂರಾಜರ ಒಡೆಯನು ಆದ ಯೇಸು ಕ್ರಿಸ್ತನಿಂದ ನಿಮಗೆ ಕೃಪೆ ಶಾಂತಿ ಆಗಬೇಕೆಂದರೆ ನಮ್ಮ ಭೂರಾಜರ ಒಡೆಯನು ಎಂಥವನಾಗಿದ್ದಾನೆ ಎಂಬುದನ್ನು ವಾಕ್ಯದ ಆಧಾರದಲ್ಲಿ, ವಾಕ್ಯದ ಬೆಳಕಿನಲ್ಲಿನೇ ನಾವು ಅರ್ಥ ಮಾಡಿಕೊಳ್ಬೇಕು. ಪ್ರಿಯರೇ, ಅನೇಕರಿಗೆ ಈ ಸತ್ಯ, ಕೆಲವರಿಗೆ ಈ ಸತ್ಯ ಅರ್ಥ ಆಗಲ್ಲ. ಥಿಯಾಲಜಿಕಲ್ ಸ್ಟಡಿ ಮಾಡಿದ್ರೂ ಅರ್ಥ ಆಗಲ್ಲ. ದೈವಿಕ ಜ್ಞಾನ, ಸತ್ಯವೇದದ ಜ್ಞಾನ ಹೃದಯದ ಧ್ಯಾನದಿಂದ ಅರ್ಥೈಸಿಕೊಳ್ಳಬೇಕು ಹೊರತು ಹೆಡ್ ನಾಲೆಡ್ಜ್ನಿಂದ ಬರುವಂಥದ್ದಲ್ಲ. ಅಕಾಡೆಮಿಕ್ ಆಗಿ, ಶೈಕ್ಷಣಿಕವಾಗಿ ಪರೀಕ್ಷೆಗೆ ಓದುವ ಪುಸ್ತಕದಂತೆ ಓದಿದರೆ ಅದು ಗ್ರಹಿಸ್ಕೊಳ್ಳಿಕ್ಕೆ ಆಗದೆ ಇರುವಂಥದ್ದು. ಯಾಕಂದ್ರೆ ಇದು ದೈವ ಗ್ರಂಥ, ಇದರಲ್ಲಿ ಜೀವ ಇದೆ, ದೇವರ ಮಾತು ಇದರಲ್ಲಿದೆ. ಆ ಮಾತಿನಿಂದ ಮನುಷ್ಯರು ಬದುಕಬೇಕೆಂಬುದು ದೇವರ ಉದ್ದೇಶ. ಭಕ್ತನಾದ ಮೋಶೆ ತನ್ನ ಜೀವಿತದ ಚರಮದಶೆಯಲ್ಲಿ, ಬದುಕಿನ ಅಂತ್ಯಕಾಲದಲ್ಲಿ ಇಸ್ರಾಯೇಲರಿಗೆ ಮತ್ತೊಮ್ಮೆ ಬೋಧನೆ ಮಾಡ್ತಾನೆ. ಅದಕ್ಕೆ ಇಂಗ್ಲಿಷ್ನಲ್ಲಿ ಅದಕ್ಕೆ ಡ್ಯೂಟ್ರೋನಮಿ ಅಂತ ಹೆಸರು. ಎರಡಾವರ್ತಿ ಮಾಡುವ
ಸಂದೇಶ. ಅದಕ್ಕಾಗಿ ಇನ್ನೊಂದು ಭಾಷಾಂತರದಲ್ಲಿ ದ್ವಿತೀಯ ಉಪದೇಶ ಕಾಂಡ ಎಂಬುದಾಗಿ ಹೆಸರು. ಆಗ ಉಪದೇಶ ಮಾಡುತ್ತಾ ಇಸ್ರಾಯೇಲ್ ಜನಾಂಗಕ್ಕೆ ಮೋಶೆ ಬೋಧಿಸ್ತಾ ಹೇಳುವ ಮಾತೇನೆಂದರೆ, ದ್ವಿತೀಯೋಪದೇಶ ಧರ್ಮೋಪದೇಶ ಕಾಂಡ 8ನೇ 2ನೇ ವಚನದಲ್ಲಿ 3ನೇ ವಚನದಲ್ಲಿ ನಾವು ಕಾಣ್ತೇವೆ, ನಿಮ್ಮ ಮನೋಭಾವವನ್ನು ತಿಳಿದುಕೊಳ್ಳೋದಕ್ಕೆ ಯೆಹೋವ ದೇವರು ನಿಮ್ಮನ್ನು ಪರೀಕ್ಷಿಸಿದ್ದನ್ನ ಜ್ಞಾಪಕ ಮಾಡಿಕೊಳ್ಳಿರಿ. ಮತ್ತು 3ನೇ ವಚನದಲ್ಲಿ ಹೇಳ್ತಾನೆ ಮೋಶೆ, ಮನುಷ್ಯನು ಆಹಾರ ತಿನ್ನುವುದರ ಮೂಲಕವಾಗಿ ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿಂದ ಬರುವ ಪ್ರತಿಯೊಂದು ಮಾತಿಂದ. ಅಲ್ಲಿ ನೋಡಿದ್ರೆ ನಾವು ಆಹಾರ ಎಂಬುದಾಗಿರುವ ಪದವನ್ನು ಉಪಯೋಗಿಸಿದ್ದಾನೆ ಪ್ರಿಯರೇ. ದೇವರ ಬಾಯಿಂದ ಬರುವ ಒಂದೊಂದು ಮಾತಿನಿಂದ ನಾವು ಬದುಕ್ತೇವೆ. ಲಕ್ಷಾಂತರ ಜನ ಇಸ್ರಾಯೇಲ್ ಜನರು, 6 ಲಕ್ಷ ಜನರಿಗೆ ಆತ ನಡೆಸುವಾತನು ಮೋಶೆ, ಆತನು ಅವರಿಗೆ ಹೇಳುವಂತ ಒಂದು ಮಾತು, ದೇವರ ಒಂದು ಮಾತಿನಿಂದ ಅದೆಷ್ಟೋ ಆ ಒಂದು ಲಾವಕ್ಕಿಗಳು ಬಂದು ಆ ಇಸ್ರಾಯೇಲ್ ಜನ ಮಾಂಸಾಹಾರವನ್ನು ತಿನ್ನಬೇಕೆಂಬ ಆಶಯವನ್ನು ವ್ಯಕ್ತಪಡಿಸಿದಾಗ ಆ ಮಾತಿಗೆ ಸೃಷ್ಟಿ ಪ್ರತಿಕ್ರಿಯಿಸಿ ಲಾವಕ್ಕಿಗಳು ಬಂದು ಅಲ್ಲಿ ಸೇರಿದವು. ಹೊಸ ಒಡಂಬಡಿಕೆಗೆ ಬಂದಾಗ ಕರ್ತನಾದ ಯೇಸು ಕ್ರಿಸ್ತನ ಬಳಿಯಲ್ಲಿ ಬಂದಿರುವಂತ ಶತಾಧಿಪತಿ ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬಂದು, ಸ್ವಾಮಿ, ನೀನು ನನ್ನ ಮನೆಗೆ ಬರತಕ್ಕ ಯೋಗ್ಯನು ನಾನಲ್ಲ, ನೀನು ಒಂದು ಮಾತು ಮಾತ್ರ ನನಗೆ ಕೊಡು, ನನ್ನ ಆಳಿಗೆ ಗುಣವಾಗುವುದು ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನ ಒಂದು ಮಾತನ್ನು ಕೇಳಿದ. ಕರ್ತನಲ್ಲಿ ಪ್ರಿಯರೇ, ಒಂದು ಮಾತು, ಆತನ ಮಾತಿನಿಂದ ನಾವು ಈ ದಿನ ಬದುಕುತ್ತಿದ್ದೇವೆ. ನಮಗೆ ಬರುವಂತ ಸಂಬಳದಿಂದಲ್ಲ, ನಮಗೆ ಬರುವಂತಹ ಲಾಭದಿಂದಲ್ಲ, ನಮಗೆ ಬರುವಂತಹ ಜೀವಮಾನದ ಕಷ್ಟಾರ್ಜಿತದಿಂದಲ್ಲ. ಇದು ಮೋಶೆ ಅವರಿಗೆ ಹೇಳ್ತಿದ್ದಾನೆ ಧರ್ಮೋಪದೇಶ ಕಾಂಡದಲ್ಲಿ. ಅದೆಲ್ಲ ಬರುವುದು ಯಾವುದರಿಂದ ಅಂದ್ರೆ, ದೇವರು ತನ್ನ ಅಧಿಕಾರದ ಪ್ರಕಾರ, ದೇವರು ತನ್ನ ಪ್ರಭುತ್ವದ ಪ್ರಕಾರ ಆಯಾ ವ್ಯಕ್ತಿಗಳಿಗೆ ಬರಬೇಕಾದದ್ದನ್ನ ದೇವರೇ ತನ್ನ ಮಾತಿನ ಮೂಲಕ ಬರುವ ಹಾಗೆ ಮಾಡುತ್ತಾನೆ. ಇದನ್ನ ನಾವು ಯೆಹೆಜ್ಕೇಲ ಗ್ರಂಥ 36ನೇ ಅಧ್ಯಾಯ, ಪ್ರಾಯಶಃ 26ನೇ ಅಧ್ಯಾಯ 29ನೇ ವಚನದಲ್ಲಿ ನಾವು ಕಾಣ್ತೇವೆ. ಯಾಕಂದ್ರೆ ಆತನು ಹೊಸ ಹೃದಯವನ್ನು ಕೊಡ್ತಾನೆ, ಮಾತ್ರವಲ್ಲ ಧಾನ್ಯಕ್ಕೆ ಆಜ್ಞೆ ಕೊಡ್ತಾನೆ. ದಟ್ ಈಸ್ ದ ಪವರ್ ಆಫ್ ಗಾಡ್. ಒಡೆತನದ ಅರ್ಥ ಅಷ್ಟು ಆಳವಾಗಿದೆ. ಈ ಇನ್ಡೆಪ್ತ್ ಸ್ಟಡಿ ಮಾಡದೆ ಹೋದಾಗ, ದೇವರ ವಾಕ್ಯದ ಜ್ಞಾನ ನಮ್ಮನ್ನು ನಡೆಸದೆ ಹೋದಾಗ ಅನೇಕರು ಹಿಂಜಾರಿದರವ್ರನ್ನ ನಾವು ಕಾಣ್ತೇವೆ. ಕರ್ತನಲ್ಲಿ ಪ್ರಿಯರೇ, ಸ್ವಲ್ಪ ಲೋಕದ ಕಡೆಗೆ ನಾವು ನೋಡಿದಾಗ್ಲೂ ಕೂಡ ಈ ಸತ್ಯ ಏನೆಂಬುದಾಗಿ ತಿಳ್ಕೋಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಅಸತ್ಯ ಕೂಡ ಹೆಂಗಿದೆ ಲೋಕದಲ್ಲ ನಾವು ತಿಳ್ಕೋಬೇಕು. ಅನೇಕ ರೀತಿಯ ಜನರಿದ್ದಾರೆ, ಯೇಸು ಕ್ರಿಸ್ತನನ್ನ ತಮ್ಮ ಸ್ವಂತ ಅನುಕೂಲಗಳಿಗಾಗಿ ಪ್ರಾರ್ಥನೆ ಮಾಡ್ತಾ, ಅಥವಾ ಅವರ ಒಂದು ಕೋರಿಕೆ ಈಡೇರ್ಲಿಲ್ಲ ಅಂದ್ರೆ ಮತ್ತೆ ತಾವು ಎಲ್ಲಿಂದ ಬಂದಿರೋ ಅಲ್ಲಿಗೆ ಹಿಂದಿಗೆ ಹೋಗಿರುವಂತವ್ರು ಅದೆಷ್ಟೋ ಜನ ಇಲ್ಲ, ಅದೆಷ್ಟೋ ಜನರಿದ್ದಾರೆ. ಯಾಕಂದ್ರೆ ಅವರಿಗೆ ದೇವರ ವಾಕ್ಯದ, ದೇವರ ಒಡೆತನದ, ದೇವರ ವಾಕ್ಯದ ಮಹತ್ವ, ಆ ಬೀಜ ಅದು ಆಳವಾಗಿ ಬೀಳಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ಅದಕ್ಕಾಗಿ ನಾವು ಇನ್ಡೆಪ್ತ್ ಸ್ಟಡಿ ಮಾಡುವ ಉದ್ದೇಶ ಏನೆಂದರೆ, ಸಂದೇಹಾತ್ಮಕ ಪರಿಸ್ಥಿತಿಗಳಲ್ಲಿ ಒಬ್ಬ ವಿಶ್ವಾಸಿ ಇರುವುದಾದರೆ ಅದು ಮಹಾ ಅಪಾಯಕರ. ನಾನು ಗಮನಿಸಿ ನೋಡುವಾಗ ಒಂದು ಮಾತು ನೋಡ್ತೀವಿ, ಈ ಲೋಕದ ಜನರುಗಳಿಗೆ ಇರುವಂತ ಒಂದು ತಿಳುವಳಿಕೆ, ಅಥವಾ ಅರ್ಧಂಬರ್ಧ ಗ್ರಹಿಕೆಯಿಂದ ಏನೋ ಒಂದು ಒಳ್ಳೇದಾಗತ್ತೆ, ಅದಕ್ಕಾಗಿ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಬೇಕು, ಮಕ್ಕಳಿಗೆ ವಿವಾಹ ಆಗತ್ತೆ ಅದಕ್ಕೋಸ್ಕರ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡ್ಕೋಬೇಕು, ಅಥವಾ ಕಾಯಿಲೆ ಹೊರಟು ಹೋಗುತ್ತೆ ಅದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡ್ಕೋಬೇಕು ಅನ್ನೋದಕ್ಕಿಂತ ಒಳ್ಳೇದೇ, ಅವೆಲ್ಲವೂ ನೆರವೇರ್ತವೆ. ಅದಕ್ಕಿಂತ ಮೊದಲು ಆತನನ್ನು ಒಡೆಯನು, ಆತನನ್ನು ರಕ್ಷಕನು, ಆತನನ್ನ ದೇವರು ಎಂಬುದಾಗಿ ಅರಿಕೆ ಮಾಡಿಕೊಳ್ಳುವರ ಅವಶ್ಯಕತೆ ಈ ವಾಕ್ಯದ ಆಧಾರದ ಮೇಲೆ ಉಂಟು. ಅಸತ್ಯ ಅನೇಕ ಕಡೆ ಇದೆ. ಚೈನಾ ಭಾಷೆಯಲ್ಲಿ ಒಂದು ನಾಣ್ಣುಡಿ ಇದೆ, ಒಂದು ಗಾದೆ ಇದೆ. ಏನಂದ್ರೆ,
ಈ ಸತ್ಯ ಮೆಟ್ಟು ಚಪ್ಪಲಿ ಹಾಕೊಂಡು ಹೊರಗಡೆ ಹೋಗಿ ಹೇಳೋಷ್ಟ್ರೊಳಗಾಗಿ ಅಸತ್ಯ ಊರೆಲ್ಲ ಸುತ್ಕೊಂಡು ಬಂದಿರ್ತದಂತೆ. ಅಸತ್ಯ ತುಂಬಿರುವ ಲೋಕದಲ್ಲಿ, ಅರ್ಧಂಬರ್ಧ ತಿಳುವಳಿಕೆ ಇರುವ ಲೋಕದಲ್ಲಿ, ಏನೋ ಒಂದು ಥಿಯೋಲಾಜಿಕಲ್ ಸ್ಟಫ್ ತುಂಬಿಕೊಂಡಿರೋರಲ್ಲಿ ದೈವಿಕ ಜ್ಞಾನದ, ಹೃದಯದಿಂದ ಬಂದ ಜ್ಞಾನದ, ಆ ದೈವ ಪ್ರತ್ಯಕ್ಷತೆಯ ಒಂದು ಅವಶ್ಯಕತೆ ಬಹಳನೇ ಉಂಟು. ನನಗೆ ತಿಳಿದಿರುವ, ನನ್ನ ನೆನಪಿಗೆ ಅಥವಾ ನನ್ನ ದೃಷ್ಟಿಗೆ ಬಂದಿರುವ ಕೆಲವು ನ್ಯೂಸ್ಗಳು ಹೀಗೆ ಉಂಟು. ಒಬ್ಬರು ಪ್ರತಿಷ್ಠಿತ ಅಮೆರಿಕಾ ದೇಶದ ಯೂನಿವರ್ಸಿಟಿನಲ್ಲಿ ಥಿಯೋಲಾಜಿಕಲ್ ಸ್ಟಡಿ ಮಾಡಿರುವವರು. ಥಿಯೋಲಜಿನಲ್ಲಿ ಒಂದೊಂದು ಶಾಸ್ತ್ರ ಇರ್ತದೆ, ಒಂದೊಂದು ಶಾಸ್ತ್ರಕ್ಕೂ ಒಂದೊಂದು ಹೆಸರಿದೆ. ಸೊಟೇರಿಯಾಲಜಿ ಅಂದ್ರೆ ರಕ್ಷಣೆಯ ಶಾಸ್ತ್ರ, ಎಕ್ಲೆಶಿಯಾಲಜಿ ಅಂದ್ರೆ ಸಭಾಶಾಸ್ತ್ರ, ಎಸ್ಕಟಾಲಜಿ ಅಂದ್ರೆ ಕೊನೆ ದಿನಗಳಲ್ಲಿ ಸಂಭವಿಸುವ ಸಂಗತಿಗಳ ಶಾಸ್ತ್ರ, ನಿಮಿಟಾಲಜಿ ಅಂದ್ರೆ ಪವಿತ್ರಾತ್ಮನ ಶಾಸ್ತ್ರ. ಇವೆಲ್ಲವನ್ನ ಅಧ್ಯಯನ ಮಾಡಿದಾಗ ಅದರಲ್ಲಿ ಒಂದು ಅಪಾಯಕರವಾದ ಒಂದು ಬ್ರಾಂಚ್ ಇದೆ ಥಿಯಾಲಜಿನಲ್ಲಿ. ಅದನ್ನ ಅಪೋಲಜೆಟಿಕ್ಸ್ ಅಂತ ಹೇಳ್ತಾರೆ. ಈ ಅಪೋಲಜೆಟಿಕ್ಸ್ ಅಂತಕ್ಕಂಥ ಒಂದು ಬ್ರಾಂಚ್ ಆಫ್ ಥಿಯಾಲಜಿ ಹಲವಾರು ಅಪಾಯಗಳನ್ನುಂಟು ಮಾಡಿದೆ ಪ್ರಿಯರೇ. ಅಂದರೆ ಅವರು ಎಂಪರಿಕಲ್ ರಿಸರ್ಚ್ ಮಾಡುತ್ತಾ ಕರ್ತನಾದ ಯೇಸು ಕ್ರಿಸ್ತನ ಅಸ್ತಿತ್ವವನ್ನ ಏನು ಸರ್ಕಾರದ ಎಡಿಕ್ಟ್ಸ್ ಅಂಡ್ ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಹೇಳ್ತಾರೆ, ಏನು ನಾಣ್ಯಗಳಲ್ಲಿ ಇರುವಂತಹದ್ದು ಅಥವಾ ಆ ಎವಿಡೆನ್ಸ್ಗಳ ಮೂಲಕ ಹೋಗುವಂತ ಒಂದು ರೀತಿ, ಆ ರೀತಿಯಾಗಿ ಕರ್ತನಾದ ಯೇಸು ಕ್ರಿಸ್ತನ ಮಹತ್ವವನ್ನು ಅರ್ಥ ಮಾಡಿಕೊಳ್ಳು ಹೋಗುವಾಗ ಕರ್ತನಲ್ಲಿ ಪ್ರಿಯರೇ ಎಲ್ಲೋ ಒಂದು ಕಡೆ ಅವರು ಜಾರಿ ಹೋಗ್ತಾರೆ. ಯಾಕಂದ್ರೆ ಅವರು ಹಿಂದಕ್ಕೆ ಹೋಗಿದ್ದಾರೆ ಕೆಲವರು, ಯಾಕಂದ್ರೆ ಸರಿಯಾಗಿ ಅರ್ಥೈಸ್ಕೊಳ್ಳಿಕ್ಕೆ ಆಗ್ಲಿಲ್ಲ. ದೇವರ ಜ್ಞಾನವನ್ನ ಲೇಖನ ಭಾಗಗಳಲ್ಲಿ, ಪರಿಶುದ್ಧ ಗ್ರಂಥದಲ್ಲಿ, ಸತ್ಯವೇದದಲ್ಲಿ ಅರ್ಥ ಮಾಡಿಕೊಳ್ಳಬೇಕೇ ಹೊರತು ನಂಬಿಕೆಯಿಂದ ಮತ್ತು ಪರಲೋಕದ ಜ್ಞಾನದಿಂದ ದೇವರ ಸಂಗತಿಗಳನ್ನ ಧ್ಯಾನಿಸಬೇಕೇ ಹೊರತು ಇದನ್ನ ಯಾವುದೋ ಹಿಸ್ಟಾರಿಕಲ್ ಅಥವಾ ಇನ್ನೊಂದು ಜಿಯೋಗ್ರಾಫಿಕಲ್ ಪರ್ಸ್ಪೆಕ್ಟಿವ್ ನಲ್ಲಿ ಪ್ರೂವ್ ಮಾಡಕ್ಕೆ ಹೊರಟಿರೋರು ಎಷ್ಟೋ ಜನ ಮಣ್ಣು ಮುಕ್ಕಿದ್ದಾರೆ. ಆದುದರಿಂದ ನಾವು ಗ್ರಹಿಸ್ಕೊಳ್ಳುವಂತ ಸಂಗತಿ ಏನಂತ ಹೇಳಿದ್ರೆ, ಆ ಹಿಂಜಾರಿ ಹೋಗಿರೋರು ಅಷ್ಟು ಮಾತ್ರಕ್ಕೆ ಬಿಟ್ಟಿಲ್ಲ. ಒಬ್ಬ ಆಕೆ ಅನ್ಬ್ಯಾಪ್ಟೈಸ್ಡ್ ಅಂತ ಒಂದು ಪುಸ್ತಕ ಬರೆದು ಬೈಬಲ್ನ ಅರ್ಧಂಬರ್ಧ ಗ್ರಹಿಸ್ಕೊಂಡು ಏನೋ ಒಂದು ವಿಷಯಗಳನ್ನ ಬರೆದಾರೆ. ನಾನು ಆ ವಿಷಯದಲ್ಲಿ ತುಂಬಾ ಅಧ್ಯಯನ ಮಾಡ್ತಾ ಅವ್ರಿಗೆ ಸೂಟಬಲ್ ಆನ್ಸರ್ ಕೊಡೋದಕ್ಕೆ 2 ಉದಾಹರಣೆಗಳನ್ನು ಕೊಟ್ಟಿದ್ದೀನಿ. ಕರ್ತನಾದ ಯೇಸು ಕ್ರಿಸ್ತನು ಆ ಕಾಲದಲ್ಲಿ ಇದ್ದಾಗ ಸಿಲೋವೋಮ್ ಬುರುಜು ಬಿದ್ದಾಗ 18 ಜನ ಮೃತರಾದ ಸುದ್ದಿ ಕರ್ತನಾದ ಯೇಸು ಕ್ರಿಸ್ತನಿಗೆ ಗೊತ್ತಿದ್ದು ಲೋಕನ ಸುವಾರ್ತೆ 13ನೇ ಅಧ್ಯಾಯ 5ನೇ ವಚನದಲ್ಲಿ 1ನೇ ವಚನದಿಂದ 5ನೇ ವಚನದವರೆಗೂ ನಾವು ಆ ಸಂಗತಿಯಲ್ಲಿ ಕಾಣ್ತೀವಿ. ತೆಗೆಯ ಅವಶ್ಯಕತೆ ಇಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವೆಲ್ಲರೂ ನಂಬಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಸ್ತಿತ್ವಕ್ಕೆ ಧಕ್ಕೆ ಬರುವಂತ ರೀತಿಯಲ್ಲಿ ಯಾರಾದರೂ ಪ್ರತಿಕ್ರಿಯಿಸ್ತಿರುವಾಗ ಸತ್ಯವೇದದ ದೇವರ ಜ್ಞಾನ ಅವರಿಗೆ ಪ್ರತ್ಯುತ್ತರವಾಗಬೇಕು, ದೇವರ ಪ್ರತ್ಯಕ್ಷತೆ ಅವರಿಗೆ ಪ್ರತ್ಯುತ್ತರ ಕೊಡಬೇಕು, ಪ್ರೀತಿಯಿಂದಲೇ ಅವರಿಗೆ ತಿಳಿಸ್ಬೇಕು, ಅವ್ರನ್ನ ತಿದ್ದಬೇಕು. 18 ಜನ ಆ ಬುರುಜು ಬಿದ್ದು ಅವರು ಮೃತರಾದದ್ದ ವಿಷಯ ಕರ್ತನಾದ ಯೇಸು ಕ್ರಿಸ್ತನಿಗೆ, ಅದು ಘಟನೆ ನಡೆದಿರುವಂತಹದ್ದು ಘಟನೆ ರೋಮನ್ ಹಿಸ್ಟರಿನಲ್ಲಿ ಹೇಗೆ ತಿಳಿಯಿತು? ಆ ಕಾಲಘಟ್ಟದಲ್ಲಿ ಆತನಿದ್ದನು ಪ್ರಿಯರೇ. ಕೈಸರಿಗೆ ದೇವರಿಗೆ ಕೊಡ್ರಿ ಎಂಬುದಾಗಿ ನಾಣ್ಯವನ್ನು ತೋರಿಸಿದನು. ಆ ಕಾಲಘಟ್ಟದಲ್ಲಿ ಆತನು ಇದ್ದನು ಪ್ರಿಯರೇ. ಹಾಗಾಗಿ ಕರ್ತನಾದ ಯೇಸು ಕ್ರಿಸ್ತನು ಏನೋ ಒಂದು ಬರಹದಲ್ಲಿರುವಂತ ವ್ಯಕ್ತಿ ಅಲ್ಲ. ಆತನು ನಿಜವಾಗಿಯೂ ಸತ್ಯ ಸಾಕ್ಷಿಯಾಗಿರುವ ದೇವರು ಎಂಬುದನ್ನ ನಮ್ಮ ಹೃದಯದಲ್ಲಿ ಹಲಗುನೆಟ್ಟಂತಾಗಬೇಕು. ಕರ್ತನಾದ ಯೇಸು ಕ್ರಿಸ್ತನ ಆ ದಿವ್ಯ ಜ್ಞಾನ, ಆ ದೈವತ್ವದ ಮಹತ್ವ. ಬನ್ನಿ, ನಾನು ಮುಂದಕ್ಕೆ ಹೋಗ್ತೇನೆ. ಯಾಕಂದ್ರೆ ಭಕ್ತನಾದ ಯೋಹಾನನು ಈ ಮಾತುಗಳನ್ನ ಹೇಳುವುದು ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಇರುವುದರ ಒಂದು ಮಹತ್ವ. 2ನೇ ಅಂಶಕ್ಕೆ ನಾನು ಬರ್ತಾ ಇದ್ದೀನಿ. ಮೊದಲನೇ ಅಂಶ, ಭೂರಾಜರ ಒಡೆಯನಾಗಿರುವ ಯೇಸು ಕ್ರಿಸ್ತನ ಆಧಿಪತ್ಯ ಅರ್ಥ ಆಗಿದೆ ಎಂಬುದಾಗಿ ನಾನು ನೆನೆಸ್ತೇನೆ. ಪ್ರಾಯಶಃ ಇಷ್ಟೆಲ್ಲ ಗುಣಲಕ್ಷಣಗಳಿರ್ತಕ್ಕಂಥ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ದೇವರಾಗಿದ್ದಾನೆ ಪ್ರಿಯರೇ. ನಮ್ಮನ್ನು ನಡೆಸುವವನು, ನಮ್ಮನ್ನು ಬಿಡಿಸುವವನು,
ನಮ್ಮನ್ನು ಕಾಯುವವನು, ನಮಗೆ ಬೋಧಕನು ಆತನೇ. ಎರಡನೇ ಅಂಶಕ್ಕೆ ಹೋಗ್ತಾ ಇದ್ದೇನೆ. ಭೂರಾಜರು ಮಾರ್ಪಟ್ಟರು, ಭೂರಾಜರ ಒಡೆಯನು ಮಾರ್ಪಟ್ಟಿಲ್ಲ. ಈ ಶೀರ್ಷಿಕೆಯ ಅಡಿಯಲ್ಲಿ ಸ್ವಲ್ಪ ದೇವರ ವಾಕ್ಯಗಳನ್ನ ಧ್ಯಾನಿಸಿಕೊಂಡು ಮುಕ್ತಾಯ ಮಾಡೋಣ. ಭೂರಾಜರ ಒಡೆಯನು ಎಂಬುದಾಗಿರುವಂತ ಪದವನ್ನ ಅರ್ಥೈಸಿಕೊಳ್ಳುವಂತ ಪ್ರಯತ್ನದಲ್ಲಿ ಆ ಒಂದು ಇನ್ಡೆಪ್ತ್ ನಾಲೆಡ್ಜ್, ನಮಗೆ ಆ ಒಂದು ಆಳವಾದಂತ ಒಂದು ತಿಳುವಳಿಕೆ ನಾವು ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಒಟ್ಟಿಗೆ ಮಾಡೋಣ. ಮೊದಲನೇದಾಗಿ ನಾವು ನೋಡುವಾಗ, ಹೇಗೆ ದೇವರು ಅರಸರ ಆಳ್ವಿಕೆಯ ನಡುವೆ ಇಂಟರ್ವ್ಯೂನ್ ಆಗ್ತಾರೆ, ಮಧ್ಯಪ್ರವೇಶ ಮಾಡ್ತಾರೆ. ಮಧ್ಯಪ್ರವೇಶ ಮಾಡಿ ತಕ್ಕ ರೀತಿಯಲ್ಲಿ ಅವರನ್ನ ನಡೆಸನಾಗಿರ್ತಾನೆ. ಓ ಮಹಾ ಅರಸನೇ, ಓ ರಾಜನೇ, ನಿನ್ನ ಪ್ರಕಾರ ನೀನು ಜೀವಿಸಿದಿ, ಆಳ್ವಿಕೆ ಮಾಡಿದಿ, ಅದರ ಪರಿಣಾಮ ಈಗೋ ನಿನಗೆ ಹೀಗಾಗುತ್ತದೆ ಎಂಬುದಾಗಿ ದೇವರು ಪ್ರಪಂಚ ದೇಶದ ಚರಿತ್ರೆಯಲ್ಲಿ ತನ್ನ ನಿರ್ಣಯವನ್ನು ತಿಳಿಸಿದ್ದನ್ನು ನಾವು ಕಾಣ್ತೇವೆ. ಇದಕ್ಕೆ ಪೂರಕವಾಗಿ ದಾನಿಯೇಲ ಗ್ರಂಥವನ್ನು ನಾವು ಗಮನಿಸ್ತೇವೆ. ದಾನಿಯೇಲ ಗ್ರಂಥಕ್ಕೂ ಪ್ರಕಟಣೆ ಗ್ರಂಥಕ್ಕೂ ಅವಿನಾಭಾವ ಸಂಬಂಧವಿದೆ. ದಾನಿಯೇಲ ಗ್ರಂಥದ ಪ್ರವಚನಗಳು ಎಷ್ಟು ಪ್ರಕಟಣೆ ಗ್ರಂಥದಲ್ಲಿ ಉಲ್ಲೇಖಿಸಲ್ಪಟ್ಟಿದ್ದನ್ನು ನಾವು ಕಾಣ್ತೇವೆ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡುವಾಗ. ಪ್ರಿಯರೇ, ದಾನಿಯೇಲ ಗ್ರಂಥ 5ನೇ ಅಧ್ಯಾಯ 21ನೇ ವಚನವನ್ನ ನಾವು ನೋಡ್ಕೊಳ್ಳೋಣ. ದ ಬುಕ್ ಆಫ್ ದಾನಿಯೇಲ್ ಚಾಪ್ಟರ್ 5 ವರ್ಸ್ 21. ಅವನು ದಾನಿಯೇಲನ ಹೌದು ಸಿಸ್ಟರ್. ಅವನು ನರಜಾತಿಯವರೊಳಗಿಂದ ಪಟ್ಟವನು. ಅವನ ಬುದ್ಧಿಯು ಮೃಗ ಬುದ್ಧಿಯಂತಾಯಿತು. ಕಾಡು ಕತ್ತೆಗಳೊಂದಿಗೆ ವಾಸಿಸಿದನು. ಪರಾತ್ಪರನಾದ ದೇವರು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದರ ಮೇಲೆ ತನಗೆ ಬೇಕಾದವರನ್ನು ನೇಮಿಸುತ್ತಾನೆ ಎಂಬುದು ಅವನಿಗೆ ತಿಳಿದು ಬರುವ ತನಕ ದನಗಳಂತೆ ಹುಲ್ಲು ಮೇಯುವುದೇ ಅವನ ಗತಿಯಾಯಿತು. ಆಕಾಶದ ಇಬ್ಬನಿಯು ಅವನ ಮೈಯನ್ನು ತೋಯಿಸುತ್ತಿತ್ತು. ಬೆಲ್ತೆಶರನೇ, ಅವನ ಮಗನಾದ ಸಾಕು ಸಿಸ್ಟರ್, ಸಾಕು. ಥ್ಯಾಂಕ್ ಯು. ಈ ವಾಕ್ಯದಲ್ಲಿ ನಮ್ಮ ಈ ಒಂದು ಅಧ್ಯಯನಕ್ಕೆ, ಈ ಶೀರ್ಷಿಕೆಗೆ ಅನುಕೂಲವಾಗುವಂತ ಒಂದು ಪದ ಯಾವುದಂದ್ರೆ, ಸಿಸ್ಟರ್ ಚೆನ್ನಾಗಿ ಓದಿದ್ರು, ಪರಾತ್ಪರ. ಮಧ್ಯಭಾಗದಲ್ಲಿದೆ ಆ ಮಾತು. ಪರಾತ್ಪರನಾದ ದೇವರು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ. ವಾಟ್ ಎ ಗ್ರೇಟ್ ಗಾಡ್! ಎಂತ ಅದ್ಭುತ ದೇವರು ಪ್ರಿಯರೇ. ಅದಕ್ಕಾಗಿ ನಾವು ವಾಕ್ಯಗಳನ್ನು ಜೋಡಿಸಿದಾಗ ವಾಕ್ಯವು ಮಾತನಾಡಬೇಕು. ವಾಕ್ಯವು ನಮಗೆ ಸಂದೇಶ ಕೊಡಬೇಕು. ವಾಕ್ಯವೇ ಸಂದೇಶವಾಗಬೇಕು. ವಾಕ್ಯೋಪದೇಶಕನು ಮರೆಯಾಗಬೇಕು, ವಾಕ್ಯವು ಸಂದೇಶ ಆಗಬೇಕು. ಈ ರೀತಿಯ ಒಂದು ಗ್ರಹಿಕೆಗೆ ನಾವು ಹೋಗೋಣ. ಪರಾತ್ಪರನಾದ ದೇವರು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದರ ಮೇಲೆ ತನಗೆ ಬೇಕಾದವರನ್ನು ನೇಮಿಸುತ್ತಾನೆ ಎಂಬುದು ಅವನಿಗೆ ತಿಳಿದು ಬರುವ ತನಕ ದನಗಳಂತೆ ಹುಲ್ಲು ಮೇಯುವುದೇ ಅವನ ಗತಿ ಆಯಿತು. ಪ್ರಿಯರೇ, ನಮಗಿದು ಬಹಳ ಚೆನ್ನಾಗಿ ಗೊತ್ತುಂಟು. ಅರಸನಾದ ನೆಬೂಕದ್ನೆಚ್ಚರನ ವಿಷಯದಲ್ಲಿ ದೇವರು ತನ್ನ ಉದ್ದೇಶವನ್ನು ತಿಳಿಸಿದ್ದು 18ನೇ ವಚನದಲ್ಲ ಮಾತು ಕಾಣ್ತೇವೆ. ದಾನಿಯೇಲನು ಹೇಳ್ತಾನೆ, ಕಾಂಟೆಕ್ಸ್ಟ್, ಸಂದರ್ಭ ನೋಡ್ಕೊಳ್ಳೋಣ. ಬೆಲ್ಶಚ್ಚರನಿಗೆ ಬೆಲೆಚ್ಚನ್ ತನ್ನ ರಾಜ್ಯದ ಆ ಒಂದು ಮುಖಂಡರಲ್ಲಿ ಆಗ ದಾನಿಯೇಲನ ಹೆಸರು ಬೆಲ್ಶಚ್ಚರರು ಎಂಬುದಾಗಿ ಅವರು ಹೇಳ್ತಾರೆ. ಆತನ ಕರೆಸಿದಾಗ ಆತ ಹೇಳ್ತಾನೆ, 18ನೇ ವಚನ ಕಾಣ್ತೇವೆ, ಅರಸೇ, ಪರಾತ್ಪರನಾದ ದೇವರು ನಿನ್ನ ತಂದೆಯಾದ ನೆಬೂಕದ್ನೆಚ್ಚರನಿಗೆ ರಾಜ್ಯ ಮಹತ್ವಮಾನ ಸನ್ಮಾನಗಳು ದಯಪಾಲಿಸಿದನು. ಒಂದು ಕಾಲದಲ್ಲಿ ದಯಪಾಲಿಸಿದ್ದ, ಆದರೆ ಈಗ ಅದು ಏನಾಯ್ತು? ಅದೇ ಪ್ರಿಯರೇ, ಆ ಒಂದು ಸುಪ್ರಿಮಸಿ, ಆ ಒಂದು ಆ ಒಂದು ನಾನತ್ವ, ಅದು ಎಂಥ ಸ್ಥಿತಿಗೆ ಆ ರಾಜನೇ ಆಗಲಿ ಯಾರೇ ಆಗಲಿ, ಅಲ್ಲೇ ನಾವು ಆ ಮಾತು ಕಾಣ್ತೇವೆ. ಆಗ 21ನೇ ವಚನದ ಮಧ್ಯಭಾಗ, ಪರಾತ್ಪರನಾದ ದೇವರು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ. ಅದನ್ನೇ ನಾವು ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡಿದ್ದು. ಯೋಹಾನನು ಹೇಳಿದ್ದು ಈ ಎಲ್ಲ ಆಳವಾದಂತ ಆತ್ಮಿಕ ಜ್ಞಾನದಿಂದಲೇ.
ಆ ವಾಕ್ಯಗಳಿಂದಲೇ ಅವುಗಳನ್ನು ನಾವು ಜೋಡಿಸಿ ಅರ್ಥ ಮಾಡಿಕೊಳ್ಳುವಂತ ಒಂದು ಕಿರು ಪ್ರಯತ್ನ, ಒಂದು ಚಿಕ್ಕ ಪ್ರಯತ್ನ, ಒಂದು ಸಣ್ಣ ಪ್ರಯತ್ನವನ್ನ ಮಾಡಿ ಸತ್ಯವನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಈ ಸತ್ಯ ನಾವು ಸಮಾಜಕ್ಕೆ, ಸಭೆಗೆ, ಸಾಮ್ರಾಜ್ಯಕ್ಕೆ, ಸಕಲ ಜನರಿಗೆ ತಿಳಿಸುವಂಥದ್ದಾಗಿರಬೇಕು. ಅದಕ್ಕೋಸ್ಕರವಾಗಿಯೇ ನಾವು ಆ ವಾಕ್ಯದಲ್ಲಿ ಕಾಣ್ತೇವೆ, ಗಾಡ್ ಈಸ್ ಇಂಟರ್ವೇನಿಂಗ್. ದೇವರು ಮಧ್ಯ ಪ್ರವೇಶಿಸ್ತಾನೆ. ಯಾವುದೇ ರಾಜನಾಗಲಿ ಆ ರಾಜನ ರಾಜರಿಕ ಮಾಡುವ ವಿಧಾನವನ್ನಾಗಲಿ ದೇವರ ನಿಯಂತ್ರಣೆಯಲ್ಲಿ ಉಂಟು ಎಂಬುದನ್ನು ನಾವು ನೆನಪು ಮಾಡಿಕೊಳ್ಳೋಣ. ಮತ್ತು ನಾವು ಮುಂದಕ್ಕೆ ಹೋಗುವಾಗ ಅದೇ ಅಧ್ಯಾಯ 5ನೇ ಅಧ್ಯಾಯ 25ರಿಂದ 27 ವಚನ ಓದೋಣ. ದಾನಿಯೇಲ ಗ್ರಂಥ 5ನೇ ಅಧ್ಯಾಯ 25ರಿಂದ 27. ಓದಿ ಸಿಸ್ಟರ್. ತೆಕೆಲ್ ಉಪಸ್ರೀನ್. ಇದರ ಅರ್ಥವು ಹೀಗಿದೆ: ಮೇನೆ ಅಂದರೆ ದೇವರು ನಿನ್ನ ಆಳಿಕೆಯ ಕಾಲವನ್ನು ಲೆಕ್ಕಿಸಿ ಕೊನೆಗಾಣಿಸಿದ್ದಾನೆ. ತೆಕೆಲ್ ಅಂದರೆ ನೀನು ತಕ್ಕಡಿಯಲ್ಲಿ ತೂಗಲ್ಪಟ್ಟು ಕಡಿಮೆಯಾಗಿ ಕಂಡು ಬಂದಿದ್ದಿ. ಪೆರೇಸ್ ಅಂದರೆ ನಿನ್ನ ರಾಜ್ಯವು ಭಿನ್ನವಾಗಿ ಮೇದ್ಯರಿಗೂ ಪಾರಸಿಯರಿಗೂ ಕೊಡಲ್ಪಟ್ಟಿದೆ ಎಂದು ಅರಿಕೆ ಮಾಡಿದರು. ಸಾಕು ಸಿಸ್ಟರ್, ಥ್ಯಾಂಕ್ ಯು ಸಿಸ್ಟರ್, ಸಾಕು, ಚೆನ್ನಾಗಿ ಓದಿದ್ದೀರಿ. ಕರ್ತನಲ್ಲಿ ಪ್ರಿಯರೇ, ಮೆನೆ ಟೆಕೆಲ್ ಉಫಾರ್ಸೀನ್, ತಕ್ಕಡಿಯಲ್ಲಿ ತೂಗಿದಾಗ ಅಲ್ಲಿ ನಾವು ಗಮನಿಸಿ ನೋಡ್ತೇವೆ, ಕಡಿಮೆಯಾಗೂ ಕಂಡು ಬಂದಿದ್ದಿ. ನಿನ್ನ ರಾಜ್ಯವು ಪೆರೇಸ್ ಅಂದರೆ ಅದು ಮೇದ್ಯರಿಗೂ ಪಾರಸಿಯರಿಗೂ ಕೊಡಲ್ಪಟ್ಟಿದೆ. ಒಂದು ರಾಜ್ಯವು ತೆಗೆಯಲ್ಪಡ್ತದೆ, ಆ ರಾಜ್ಯವು ಇನ್ನೊಬ್ಬರಿಗೆ ಕೊಡಲ್ಪಟ್ಟಿದೆ. ಪಾರಸೀಕ ಅರಸನಿಗೆ ಆ ರಾಜ್ಯವು ಕೊಡಲ್ಪಟ್ಟಾಗ, ಕರ್ತನಲ್ಲಿ ಪ್ರಿಯರೇ, ದೇವರ ಉದ್ದೇಶ ನೆರವೇರುವಂತ ಒಂದು ಸಂಗತಿ ನಾವು ಕಾಣ್ತೇವೆ. ಅದೇ ದಾನಿಯೇಲ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಗಮನಿಸ್ತೇವೆ. ಪಾರಸೀಕ ಅರಸನಾದ ಕೋರೆಷನು ಅರಸನಾಗ್ತಾನೆ. ದೇವರು ತನ್ನ ಮಾತಿನಂತೆಯೇ, ತಾನು ಹೇಳಿದಂತೆಯೇ ಆ ಭೂರಾಜರ ಒಡೆಯನು ರಾಜ್ಯಗಳನ್ನು ಮಾರ್ಪಡಿಸುವವನು, ಆದರೆ ತಾನು ಮಾರ್ಪಡುವುದಿಲ್ಲ. ಭೂರಾಜರನ್ನು ಮಾರ್ಪಡಿಸ್ತಾನೆ. 10ನೇ ಅಧ್ಯಾಯ 1ನೇ ವಚನದಲ್ಲಿ ಬಂದಾಗ, ಪಾರಸೀಕ ರಾಜನಾದ ಕೋರೆಷನ ಆಳ್ವಿಕೆಯ 3ನೇ ವರ್ಷದಲ್ಲಿ ಬೆಲ್ಶಚ್ಚರನೆಂಬ ದಾನಿಯೇಲನಿಗೆ ಒಂದು ಸಂಗತಿಯು ಪ್ರಕಟವಾಯಿತು. ಕರ್ತನಲ್ಲಿ ಪ್ರಿಯರೇ, ಈಗ ಕೋರೆಷನ ಆಳ್ವಿಕೆ ಬಂತು. ಕೋರೆಷನ ಆಳ್ವಿಕೆ ಬಂದ ನಂತರ ನಾವು 11ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತೇವೆ, ಮಹದೀಯನಾದ ದಾರ್ಯಾವೇಶನು ಬಂದನು. ಮೇದ್ಯನಾದ ದಾರ್ಯಾವೇಶನ ಆಳ್ವಿಕೆಯು 1ನೇ ವರ್ಷದಲ್ಲಿ ನಾನೇ ಮೀಕಾಯೇಲನಿಗೆ ಬೆಂಬಲ ಕೊಟ್ಟು ಆಶ್ರಯವಾಗಿ ನಿಂತನು. ನೆಬೂಕದ್ನೆಚ್ಚರ ಹೋದನು, ಬೆಲ್ಶಚ್ಚರನು ಹೋದನು, ರಾಜರ ಮೇಲೆ ಒಡೆಯನೀತನು. ಕೋರೆಷನು ಆತನು ಕೊಟ್ಟ ಆಜ್ಞೆಯನ್ನು ದಾರ್ಯಾವೇಶನು ತಾನು ಸಂಪೂರ್ಣಗೊಳಿಸುವ ಪ್ರಯತ್ನವನ್ನು ಮಾಡಿ ಯೆರೂಸಲೇಮಿನಲ್ಲಿ ದೇವಾಲಯದ ನಿರ್ಮಾಣಕ್ಕೆ ಕಾರ್ಯೋನ್ಮುಖರಾಗ್ತಾರೆ. ದಿಸ್ ಈಸ್ ದ ಗ್ರೇಟ್ ಪ್ಲಾನ್ ಆಫ್ ಅವರ್ ಗ್ರೇಟ್ ಗಾಡ್. ದಯಮಾಡಿ ನೋಡ್ರಿ, ಎಜ್ರಾ ಪುಸ್ತಕ 6ನೇ ಅಧ್ಯಾಯ 3ನಿಂದ 5 ವಚನಗಳು. ದ ಬುಕ್ ಆಫ್ ಎಜ್ರಾ ಪುಸ್ತಕ 6ನೇ ಅಧ್ಯಾಯ ನಾನು ಓದ್ತೀನಿ. 3ನಿಂದ 4-5 ವಚನಗಳು ಓದ್ತೀನಿ. ಅರಸನಾದ ಕೋರೆಷನ 1ನೇ ವರ್ಷದಲ್ಲಿ ಅರಸನಾದ ಕೋರೆಷನು ಯೆರೂಸಲೇಮಿನ ದೇವಾಲಯದ ವಿಷಯ ಕೊಟ್ಟ ಅಪ್ಪಣೆ, ಬಲವಾದ ಅಸ್ತಿವಾರವನ್ನು ಹಾಕಿ ಯಜ್ಞ ಸಮರ್ಪಣೆಗಾಗಿ ಆಲಯವನ್ನು ತಿರುಗಿ ಕಟ್ಟಬೇಕು. ಅದರ ಎತ್ತರ 60 ಮೊಳವು, ಅಗಲ 60 ಮೊಳವು ಇರಬೇಕು. ದೊಡ್ಡ ಕಲ್ಲುಗಳು 3 ವರ್ಷಗಳಾಗಿ ಮೇಲೆ ಹೊಸ ಮರದ ಒಂದು ವರಸೆಯನ್ನು ಹಾಕಿ ಕಟ್ಟಬೇಕು. ವೆಚ್ಚವೆಲ್ಲ ರಾಜ ಭಂಡಾರದಿಂದ ಕೊಡಲ್ಪಡುವುದು. ಇದಲ್ಲದೆ ನೆಬೂಕದ್ನೆಚ್ಚರನು ಯೆರೂಸಲೇಮಿನ ದೇವಾಲಯದಿಂದ ಬಾಬೇಲಿಗೆ ತೆಗೆದುಕೊಂಡು ಬಂದ ಬೆಳ್ಳಿ ಬಂಗಾರದ
ದೇವಸ್ಥಾನ ಪಾತ್ರೆಗಳನ್ನು ತಿರುಗಿ ಕೊಡಬೇಕು. ಅವುಗಳನ್ನೆಲ್ಲ ಮೊದಲಿದ್ದ ಸ್ಥಳಕ್ಕೆ, ಅಂದರೆ ಯೆರೂಸಲೇಮಿನ ದೇವಾಲಯಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿಡಬೇಕು ಎಂಬುದಾಗಿ ಬರೆದಿತ್ತು. ಅಲ್ಲಿವರೆಗೂ ಕೋರೇಶನ ರಾಜನಾಗಿದ್ದಾಗ ಆತನು ದೈವಾತ್ಮ ಪ್ರೇರಿತನಾಗಿರುವಂತ ಒಬ್ಬ ಮಹಾರಾಜನಾತನು. ಪ್ರಿಯರೇ, ಯೆರೂಸಲೇಮಿನ ದೇವಾಲಯದ ಕಟ್ಟಡಕ್ಕಾಗಿ ಆಜ್ಞೆಯನ್ನು ಮಾಡಿರ್ತಾನೆ. ಆ ಕಾಲಘಟ್ಟದಲ್ಲಿ ಆ ಆಜ್ಞೆಯನ್ನು ಹೊರಡಿಸಿದಾಗ ಇದು ಒಂದು ರೀತಿಯಲ್ಲಿ ಈ ಸರ್ಕಾರ ಬದಲಾಯಿದಾಗ ದಾರ್ಯಾವೇಶನು ಕೋರೇಶನ ರಾಜನ ಆಜ್ಞೆಯ ಮಾತುಗಳನ್ನ 6ನೇ ವಚನದಲ್ಲಿ ನೆನಪಾಡ್ಕೊಳ್ತಾನೆ. ನೋಡ್ರಿ, ಬ್ರಾಕೆಟ್ ಅಲ್ಲಿ ಇದೆ ಆ ಮಾತು. ಎಜ್ರನ ಗ್ರಂಥ 6ನೇ ಅಧ್ಯಾಯ 6ನೇ ವಚನ. ಆಗ ದಾರ್ಯಾವೇಶನು ಬರೆದು ಕಳುಹಿಸಿದ್ದೇನೆಂದರೆ, ಹೊಳೆಯಾಚೆಯ ಪ್ರದೇಶಗಳ ಅಧಿಪತಿಯಾದ ತತ್ತೆನೈ, ಶೆತರ್ಬೋಜನೈ, ಹೊಳೆಯಾಚೆಯಲ್ಲಿ ಇರುವ ಜೊತೆಗಾರರಾದ ಅಪರ್ಸತ್ಕ್ಯಾಯರು ಅವರಿಗೆ, ನೀವು ಅವರ ಗೊಡವೆಗೆ ಹೋಗಬೇಡ್ರಿ, ಆ ದೇವಾಲಯವನ್ನು ಕಟ್ಟುವ ಕೆಲಸಕ್ಕೆ ಅಡ್ಡಿ ಮಾಡಬೇಡ್ರಿ. ಯಹೂದ ದೇಶಾಧಿಪತಿಯು ಯಹೂದ್ಯರ ಹಿರಿಯರು ಇವರೇ ಅದನ್ನು ಅದರ ಸ್ಥಳದಲ್ಲಿ ಕಟ್ಟಲಿ. ಆ ದೇವಾಲಯವನ್ನು ಕಟ್ಟುವುದಕ್ಕಾಗಿ ನೀವು ಯಹೂದ್ಯರ ಹಿರಿಯರಿಗೆ ರಾಜರ ಸೊತ್ತಿನಿಂದ, ಅಂದರೆ ಹೊಳೆಯಾಚೆಯ ಪ್ರಾಂತಗಳ ಕಪ್ಪದಿಂದ ತಡೆ ಮಾಡದೆ ಎಲ್ಲ ವೆಚ್ಚವನ್ನು ಕೊಡಬೇಕೆಂಬುದಾಗಿ ಪರಲೋಕ ದೇವರ ಸರ್ವಾಂಗ ಹೋಮಗಳಿಗೋಸ್ಕರ ಬೇಕಾದ ಹೋರಿ, ಟಗರು, ಕುರಿಮರಿಗಳನ್ನು, ಗೋಧಿ, ಉಪ್ಪು, ದ್ರಾಕ್ಷಾರಸ, ಎಣ್ಣೆ ಇವುಗಳನ್ನು ಯೆರೂಸಲೇಮಿನ ಯಾಜಕರು ಹೇಳುವ ಪ್ರಕಾರ ಪ್ರತಿದಿನವೂ ತಪ್ಪದೆ ಒದಗಿಸಿ ಕೊಡಬೇಕೆಂಬುದಾಗಿ ಆಜ್ಞಾಪಿಸುತ್ತೇನೆ. ಪ್ರಿಯರೇ, ವಾಟ್ ಎ ಗ್ರೇಟ್ ಗಾಡ್ ವಿ ಹ್ಯಾವ್. ಕಳೆದ ಸಾರಿ ನಾನು ಹೊರಗಡೆ ಇದ್ದೆ, ಆದರೆ ಒಂದೊಂದು ಸಾರಿ ಯೂಟ್ಯೂಬ್ನಲ್ಲಿ ನಮ್ಮ ಸಹೋದರರಾದಂಥ ಡಿಸೋಜಾ ಬ್ರದರ್ದಾಗ್ಲಿ, ಸ್ಟೀವೆನ್ಸನ್ ಅನ್ನೋರ್ದಾಗ್ಲಿ, ಮತ್ತೆಲ್ಲಾರ್ದು ಕೂಡ ಒಮ್ಮೊಮ್ಮೆ ನನಗೆ ಬಂದಾಗ ನೋಡ್ತಾ ಇರ್ತೇನೆ. ಇತ್ತೀಚೆಗೆ ಸೋಮಸುಂದರ್ ಪೀಟರ್ ಧಾನ್ಯ ಸಮರ್ಪಣಾ ಯಜ್ಞ ಎಂಬುದಾಗಿರೋ ವಿಷಯ ಹೇಳ್ತಾ ಇದ್ರು. ಸಂತೋಷ ಆಯ್ತು ನನಗೆ. ಆ ಸಹೋದರನ ಫೋನ್ ನಂಬರ್ ನನ್ನ ಹತ್ರ ಇಲ್ಲ, ಸ್ವಲ್ಪ ಅವ್ರನ್ನ ಪ್ರೋತ್ಸಾಹಿಸ್ಬೇಕಂತ್ಕೊಂಡಿದ್ದೆ. ಯೆರೂಸಲೇಮಿನ ದೇವಾಲಯದಲ್ಲಿ ಈ ಒಂದು ಯಜ್ಞಗಳು ನಡೆಯುವ ಕ್ರಮದ ವಿಷಯದಲ್ಲಿ ಆತನು ಆಲೋಚನೆಯುಳ್ಳವನಾಗಿ ದಾರ್ಯಾವೇಶನು ಕೋರೇಶು ಅರಸನು ಹೇಳಿರುವ ಆಜ್ಞೆಯಂತೆ ಫ್ರಮ್ ದ ಟ್ರೆಜರಿ ಆಫ್ ಕಿಂಗ್, ರಾಜ ಭಂಡಾಗಾರದಿಂದ ಈ ಎಲ್ಲ ವಸ್ತುಗಳು ಅವರಿಗೆ ಕೊಡಲ್ಪಡಬೇಕು, ದೇವಾಲಯವು ಕಟ್ಟಲ್ಪಡ್ಲಿಕ್ಕೆ ಆಗುವಂತೆ ಎಂಬುದಾಗಿರುವಂತ ಆಜ್ಞೆಯನ್ನು ಹೊರಡಿಸಿದಾನೆಂದ್ರೆ, ಪ್ರಿಯರೇ, ನಾನೀಗ ಯೋಚನೆ ಮಾಡ್ತಾ ವಾಕ್ಯಕ್ಕೆ ಬರ್ತೇನೆ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 5ನೇ ವಚನದಲ್ಲಿರುವ ಹಾಗೆ, ಆ ಪೀಠಿಕೆ ಹಾಕಿರುವಾಗ ದೇವರು ಭೂರಾಜರ ಒಡೆಯನು ಎಂಬುದಾಗಿ ಹೇಳುವಾಗ ಆತನ ಒಡೆತನದ ಪ್ರಾಶಸ್ತ್ಯವನ್ನು, ಆತನ ಒಡೆತನದ ಪ್ರಾಮುಖ್ಯತೆಯನ್ನು ತನ್ನ ಜನರ ಅವರ ಪುನರ್ ನಿರ್ಮಾಣಕ್ಕಾಗಿ, ಜಗತ್ತಿಗೆಲ್ಲ ವಿಶ್ವಕ್ಕೆಲ್ಲ ರಕ್ಷಣೆಯನ್ನು ತರದಕ್ಕೋಸ್ಕರವಾಗಿ ಕರ್ತನಾದ ಯೇಸು ಕ್ರಿಸ್ತನನ್ನು ಅದೃಶ್ಯ ದೇವರ ಪ್ರತಿರೂಪನಾಗಿ, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನಾಗಿ, ದೃಶ್ಯ ಅದೃಶ್ಯ ಈ ಸಿಂಹಾಸನಗಳು, ಈ ಪ್ರಭುತ್ವಗಳು, ಈ ದೊರೆತನಗಳು, ಈ ಅಧಿಕಾರಗಳು, ಈ ಸಮಸ್ತಕ್ಕೂ ಆಧಾರಭೂತನನ್ನಾಗಿ, ಆದಿ ಸಂಭೂತನನ್ನಾಗಿ, ಸಭೆ ಎಂಬ ದೇಹಕ್ಕೆ ಶಿರಸ್ಸನ್ನಾಗಿ ಮಾಡಿರುವಂತಹ ಕರ್ತನಾದ ಯೇಸು ಕ್ರಿಸ್ತನ ಒಡೆತನವನ್ನು ಅರ್ಥ ಮಾಡಿಕೊಳ್ಳೋಣ. ಪ್ರಿಯರೇ, ನಾವಿಷ್ಟರವರು ಮಣ್ಣಿನ ಹುಳದಂತಿರುವವರು. ಈ ದೇಹ ಮಣ್ಣಿಗೆ ಹೋಗ್ತದೆ, ಅದೆಷ್ಟ ದೊಡ್ಡ ವ್ಯಕ್ತಿ ಆದರೂ ಸರಿ. ಈ ಮಣ್ಣಿಗೆ ಸೇರಿದಾಗ ಮಣ್ಣು ಮಣ್ಣಾಗಿ ಹೋಗುತ್ತೆ, ಆತ್ಮ ದಯಪಾಲಿಸಿ ದೇವರ ಬಳಿಗೆ ಹೋಗುತ್ತೆ. ಇದು ಹುಳುಗಳಿಗೆ ಆಹಾರವಾಗುತ್ತದೆ. ಆದರೆ ಕರ್ತನಲ್ಲಿ ಪ್ರಿಯರೇ, ಇಷ್ಟರಿಗಾಗಿ ಕರ್ತನಾದ ಯೇಸು ಆತನನ್ನು ಅರಿತುಕೊಳ್ಳುವುದೇ ನಿತ್ಯ ಜೀವ, ಆತನನ್ನು ಧ್ಯಾನಿಸುವುದೇ ನಿತ್ಯ ಜೀವ, ಆತನ ಮಾರ್ಗಗಳನ್ನು ಅಧ್ಯಯನ ಮಾಡುವುದೇ ನಮ್ಮ ಬದುಕಿನ ಬಹಳ ಮುಖ್ಯವಾದಂತ ಒಂದು ಅಂಶ. ಹಾಗಾಗಿ ನಾವು ಈ ವಾಕ್ಯವನ್ನು ಮತ್ತೊಮ್ಮೆ ಓದಿ ಮುಗಿಸ್ಕೊಳ್ಳೋಣ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 5ನೇ ವಚನ ಓದಿ ಸಿಸ್ಟರ್, ದಯಮಾಡಿ.
ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 5ನೇ ವಚನ. ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವ ಆತನಿಂದ ಮತ್ತು ಆತನ ಸಿಂಹಾಸನದ ಮುಂದಿರುವ 7 ಆತ್ಮಗಳಿಂದ ಮತ್ತು ನಂಬತಕ್ಕ ಸಾಕ್ಷಿಯು ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಭೂರಾಜರ ಒಡೆಯನು ಆಗಿರುವ ಯೇಸು ಕ್ರಿಸ್ತನಿಂದ ನಿಮಗೆ ಕೃಪೆಯು ಶಾಂತಿಯೂ ಆಗಲಿ. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ನಾವು ಈ 5 ಗುಣಾತಿಶಯಗಳನ್ನ ಧ್ಯಾನಿಸಿಕೊಂಡೆವು. ಆದರೆ ಕೊನೆಯಲ್ಲಿ ಕನ್ಕ್ಲೂಷನ್, ಯೇಸು ಕ್ರಿಸ್ತನಿಂದ ನಿಮಗೆ ಕೃಪೆಯು ಶಾಂತಿಯು. ದೇವರ ಚಿತ್ತವಾದರೆ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ಆತನ ಶಾಂತಿ ಕುರಿತು ಮುಂದಿನ ದಿನಗಳಲ್ಲಿ ಧ್ಯಾನಿಸೋಣ.